ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಮಾದೇವಪ್ಪ, ಕೆಜೆ ಜಾರ್ಜ್, ಎಚ್ ಕೆ ಪಾಟೀಲ್, ಆಮೇಲೆ ಬೋಸರಾಜ್, ದರ್ಶನಾಪುರ ಎಲ್ಲವನು ಎಲ್ಲ ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಖರ್ಗೆ ಅವರು, ಶಿವರಾಜ್ ತಂಗಡಗಿ ಎಲ್ಲ ಇದ್ದಲ್ಲ. ಹೇಳಪ್ಪ ಇನ್ನೇನು. ಚಿಕ್ಕೋಡಿಯಲ್ಲಿ ಮಾತಾಡಿದಂತ ರಾಜು ಕೋಳಿವಾಡ ಅನ್ನುವಂಥವ್ರು, ರಾಜು ಕೋಳಿವಾಡ ಅಂತ ಎಲ್ಲಿದ್ದಾರೆ? ರಾಜು ಕಾಗೆ ಒಬ್ರು ಮಾತಾಡಿ. ರಾಜು ಕಾಗೆ ಅವರು 25 ಕೋಟಿ ನಿಮ್ಮ ಅನುದಾನದಲ್ಲಿ ಕೊಟ್ಟಿದ್ರಂತೆ. 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ಯಾರು? ರಾಜು ಕಾಗೆ ಅವರು. ಕರೆದು ಮಾತಾಡ್ತೀನಿ. ಏನು ಅನುದಾನ ಕೊಟ್ಟಿದ್ದಂತ? ನಿಮ್ಮ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ನೋಡಿ, ಕರೆದು ಮಾತಾಡ್ತೀವಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳದ. 25ನೇ ತಾರೀಕು ಬರ್ತೀನಿ ಅಂತ ಹೇಳದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗುತ್ತೆ ಹೇಳಿ ಆದೇಶ ಕೊಟ್ಟಿದ್ದೀವಿ. ಹೊಸದಾಗಿ ಟೀಚರ್ಗಳನ್ನ ನೇಮಕ ಮಾಡಕತ್ತಾರೆ. ಇವತ್ತೇನು SSLC ನಲ್ಲಿ PUC ನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ಮೇಲ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸ್ಟಾರ್ಟ್ ಆಗಿದೆ ಸರ್, ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸರ್. ರಾಜ್ಯದಲ್ಲಿರುವಂತಹ ಒಬ್ಬೊಬ್ಬ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಇನ್ನೊಂದು ಹೇಳಿದ್ರ ಸರ್? ಅವರು ಅಸಮಾಧಾನ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ. ಪ್ರತ್ಯೇಕ ಸಚಿವಾಲಯ ಬಗ್ಗೆ ಹೇಳಿ ಸರ್. ನೀನ್ ಅಸಮಾಧಾನ ಹೋಗ್ಲಾಡಿಸಿಯಾ? ಅಸಮಾಧಾನ ಹೋಗ್ಲಾಡಿಸೋರು ನಾನು ಕರೆದು ಮಾತಾಡ್ತೀನಿ. ನಾನು ಅವರೇ ಹೇಳಿದ್ರು ಸ್ಪಷ್ಟವಾಗಿ. ಅಕ್ರಮ ಗಣಿಗಾರಿಕೆ ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು. ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ ಪತ್ರ ಸೂಚನೆ ಕೊಟ್ಟರು. ರಾಯಚೂರು ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಡಬೇಕಂತ ಬೇಡಿಕೆ. ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿದ್ದನ್ನ ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ದನ್ನ ಲೆಟರ್ ಮೆನ್ಷನ್ ಯಾರು ಪಾದಯಾತ್ರೆ ಮಾಡಿದವರು? ಯಾರು? ನೋಡಪ್ಪ, ಕೇಳ್ರಿ, ಇಲ್ಲಿ ಪಾದಯಾತ್ರೆ ಮಾಡಿದ್ದದು ಯಾಕೆ? ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು. ಅವರು ಲೋಕಾಯುಕ್ತರಾಗಿದ್ದರು. ಅದು ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ. ರೈಸ್ ಮಾಡಿದಾಗ ಸರಿಯಾದಂಥ ಉತ್ತರ ಬರಲಿಲ್ಲ ಸರ್ಕಾರದಿಂದ. ಆಗ ನಾನು ಪಾದಯಾತ್ರೆ ಮಾಡೋಣ, ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರರು, ರಾಮುಲು ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರ್ರಿ, ನೋಡ್ಕೊತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಪಾದಯಾತ್ರೆ ನಡ್ಕೊಂಡೇ ಬರ್ತೀನಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದೆವು. ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೆವು. ಆಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಪಾದಯಾತ್ರೆ ಮಾಡಿದ್ದೆವು.
ಪಾದಯಾತ್ರೆ ಮಾಡಿದ ಮೇಲೆ ಅವ್ರು ಜೈಲಿಗೆ ಹೋದದ್ದು. ಹೌದು. ಮನೆಗಳೆಲ್ಲ ಬೇಕಾದಷ್ಟು ಮಾಡಿದ್ದೀವಿ ನಾವು. ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ, ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು. ಪ್ರೈಮ್ ಮಿನಿಸ್ಟರ್ಗೆ ಬಹಳ ಹತ್ರ ಇದ್ದಾರೆ ಅಂತ ಹೇಳಿ 11,495 ಕೋಟಿ 15ನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ. ಕೊಡಿಸ್ಕೊಟ್ರೇನ್ರಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ? ಒಬ್ಬ MP ಮಾತಾಡಿದಾನ ಬಿಜೆಪಿಯವರು? 5,495 ಕೋಟಿ ವಿಶೇಷ ಗ್ರಾಂಟು, ಇನ್ಫ್ರಾಸ್ಟ್ರಕ್ಚರ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 11,495 ಕೋಟಿ ನಮಗೆ ನಷ್ಟ ಆಯಿತು. ಒಟ್ಟು 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ 80,000 ಕೋಟಿ ಕಡಿಮೆ ಆಯಿತು. ಮಾತಾಡಿದ್ದಾರೆ ಇವರು. ವಾಟ್ ರೈಟ್ ದೇ ಹ್ಯಾವ್? ಇಲ್ಲ, ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು. ಇತ್ತೀಚೆಗೆ 16ನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆನಲ್ಲಿ, ಹಣಕಾಸು ಮಂತ್ರಿಗಳ ಜೊತೆನಲ್ಲಿ ಮತ್ತೆ ರಾಷ್ಟ್ರಪತಿಗಳ ಜೊತೆನಲ್ಲಿ ಬೇಕಾದ ಬಿಲ್ಗಳಿದ್ದಾವೆ, ಪೆಂಡಿಂಗ್ ಬಿಲ್ಗಳಿದ್ದಾವೆ. ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿದ್ದೆ. ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ, ನಾಳೆ 11:20ಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. 4 ಗಂಟೆಗೆ ಹಣಕಾಸಿನ ಮಂತ್ರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ ಕೊಡೋಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೇಳಿದ್ರಿ ಸರ್? ಹೌದು, ಕೇಂದ್ರಕ್ಕೆ ಅದನ್ನು ಕೇಳಿದ್ದೀವಿ. ವಿಶೇಷ ಅನುದಾನ ಕೊಡಬೇಕು. 371J ಆಗಿದೆ, 371J ಆಗಿದೆ. ಅದಕ್ಕೆ ನಾವು 5,000 ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು ಅಂತ. ಪ್ರತ್ಯೇಕ ಸಚಿವಾಲಯ ಯಾವಾಗ ಮಾಡ್ತಾರೆ ಸರ್? ಕಲಬುರಗಿಯಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡೋ ವಿಚಾರ ಎಲ್ಲಿ ಸರ್? ಕಲಬುರಗಿಯಲ್ಲಿ ಮಾಡ್ತಿರೋದು, ಕಲಬುರಗಿಯಲ್ಲಿ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದ್ರು ಸರ್.